ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಇವತ್ತು ಗ್ರೀನ್ ಸಿಗ್ನಲ್. ಸಚಿವರ ಆಯ್ಕೆ ಪ್ರಕ್ರಿಯೆ ಫೈನಲ್ ಮಾಡಲಿರುವಂತಹ ನಾಯಕರು. ನಿನ್ನೆಯೇ ಸಚಿವರ ಆಯ್ಕೆ ಪ್ರಕ್ರಿಯೆ ಮುಗಿಬೇಕಾಗಿತ್ತು. ನೀಟ್ ಪ್ರತಿಭಟನೆಯಲ್ಲಿ ವರಿಷ್ಠರು ಭಾಗಿಯಾದಂತ ಕಾರಣ ಸಭೆ ರದ್ದು ಮಾಡಲಾಗಿತ್ತು. ಹೀಗಾಗಿ ದೆಹಲಿಯಲ್ಲಿ ಇವತ್ತು ನಡೆಯಲಿದೆ ವರಿಷ್ಠರ ಸಭೆಯಲ್ಲಿ ಸಚಿವರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಗಂಭೀರ ಚರ್ಚೆ. ಇವತ್ತೇ ಪಟ್ಟಿ ಫೈನಲ್ ಮಾಡಲಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿದೆ. ಇದು ಕನ್ಫ್ಯೂಷನ್ಸ್ ಇದೆ, ಗೊತ್ತಿಲ್ಲ, ನೋಡ್ಬೇಕು ಏನು ಅಪ್ಡೇಟ್ ಆಗುತ್ತೆ ಅಂತ. ಯಾಕಂದ್ರೆ ದೆಹಲಿಯಲ್ಲಿ ಪ್ರತಿಭಟನೆ ನಡೀತಾ ಇರೋದ್ರಿಂದ ಅದರಲ್ಲಿ ಭಾಗಿಯಾಗಿದ್ದಾರಲ್ಲ. ಮೊದಲೇ ನಿಗದಿಯಾಗಿರೋ ಲೆಕ್ಕಾಚಾರದ ಪ್ರಕಾರ ಮೀಟಿಂಗ್ ಆಗಬೇಕಾಗಿತ್ತು. ಬಟ್ ಮೀಟಿಂಗ್ ನಡೆಯೋದಕ್ಕೆ ಅವಕಾಶ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಪ್ರತಿಭಟನೆ ಏನಾದರೂ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತು, ಮತ್ತಷ್ಟು ಜಾಸ್ತಿ ಆಯಿತು ಅಂತಂದರೆ ಮೀಟಿಂಗ್ ನಡೆಯಲ್ಲ, ಆಗ ಮತ್ತೆ ಮುಂದಕ್ಕೆ ಹೋಗೋದು. ಆಲ್ರೆಡಿ CM ವಾಪಸ್ ತೆರಳ್ತಾರೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ. ಸಮಯ ಕೂಡ ನಿಗದಿ ಆಗಿದೆ. ಹಾಗಾಗಿ ಇವತ್ತು ಏನಾಗುತ್ತೆ ನೋಡೋಣ. ನೋಡಿ, ಸಚಿವ ಸಂಪುಟ ವಿಸ್ತರಣೆಗೆ ಈಗ ಒಂದು ಸ್ವಲ್ಪ ಕುತೂಹಲಕ್ಕೆ ಮತ್ತು ಗೊಂದಲಕ್ಕೆ ಕಾರಣ ಆಗಿರೋದು. ಮೊದಲೇ ನಿಗದಿ ಆದಂಗೆ ಎಲ್ಲವೂ ನಡೆದಿದ್ರೆ ಇವತ್ತು ಫೈನಲ್ ಆಗ್ತಾ ಇತ್ತು. ಆದರೆ ಈಗ ಇದ್ರ ಮಧ್ಯದಲ್ಲಿ ನೀಟ್ ಎಕ್ಸಾಮ್ ಹೋರಾಟ ಬೇರೆ ನಡೀತಾ ಇರೋದ್ರಿಂದ ಇವತ್ತು ಮೀಟಿಂಗ್ ನಡೆಯುತ್ತಾ ಅನ್ನೋದೇ ಪ್ರಶ್ನೆ. ನಡೆದ್ರೆ ಮೇ ಬಿ ಫೈನಲೈಸ್ ಆಗಬಹುದು. CM ಕೂಡ ಅದನ್ನೇ ಹೇಳಿದ್ದು, ಗೊತ್ತಿಲ್ಲ ಏನಾಗುತ್ತೆ ನೋಡಬೇಕು ಅಂತ. ಮತ್ತು 20ಕ್ಕೆ ಈಗಲೇ ಅನೌನ್ಸ್ ಮಾಡ್ತೀರಾ ಅಂದಾಗ ನಂಗೆ ಹಾಗೆ ಆಸೆ ಇರೋದು. ಬಟ್ ಹೈಕಮಾಂಡ್ ನಾಯಕರಿಗೆ ಏನು ಮಾಡ್ತಾರೆ, ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂಚೂರು ಗೊಂದಲ ಇದೆ ಈ ವಿಚಾರದಲ್ಲಿ. ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಅಫಿಷಿಯಲ್ ಆಗಿ ಅನೌನ್ಸ್ ಆದ ನಂತರವೇ ಕ್ಲಾರಿಟಿ.